ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥರ್ವಾ, ಅಥರ್ವಾ, ಅಪೇಕ್ಷಾ, ಬಿಡು ಬಿಡು. ಯಾಕೆ ಬಂದೆ ನೀನಿಲ್ಲಿ? ಅಥರ್ವಾ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾ ಇಲ್ಲ, ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಾ? ಅಲ್ಲ, ಹೀಗೆ ಸಡನ್ ಆಗಿ ಬಂದ್ರೆ ಏನು ಅಂತ. ನಿಜ, ನಾನು ಬರೋದನ್ನ ನಿನಗೆ ಮೊದಲೇ ಇನ್ಫಾರ್ಮ್ ಮಾಡಿ ಬರ್ಬೋದಾಗಿತ್ತು. ಆದ್ರೆ ನೀನ್ ಮತ್ತೆ ನನಗೆ ಬರಬೇಡ ಅಂತ ಹೇಳ್ತೀಯ ಅನ್ನೋ ಭಯಕ್ಕೆ ನಾನು ನಿನಗೆ ಕಾಲ್ ಮಾಡಲಿಲ್ಲ. ಮನೇಲೆ ನಿನಗೆ ವಿಷಯ ಗೊತ್ತಾಯ್ತಲ್ವಾ? 2-3 ದಿನದಲ್ಲಿ ನಾವು ವಾಪಸ್ ಬರ್ತೀವಪ್ಪ. ನೀನ್ ಯಾಕೆ ತೊಂದರೆ ತಗೊಳಕ್ ಬಂದೆ ಇಲ್ಲಿಗೆ? ಸಾರಿ ಅಥರ್ವಾ, ಮನೇಲಿ ನನಗೆ ಒಬ್ಳೇ ಇರೋದಕ್ಕಾಗ್ಲಿಲ್ಲ. ನಿನಗೆ ಗೊತ್ತಲ್ವಾ, ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆ ಫ್ರೆಂಡು, ಫಿಯಾನ್ಸಿ ಎಲ್ಲ ನೀನೇ ಆಗ್ಬಿಟ್ಟಿದ್ಯಾ. ನನ್ನ ದುರಾದೃಷ್ಟಕ್ಕೆ ನಾನು ನಿನ್ನನ್ನು ಮದುವೆ ಆಗಲಿಲ್ಲ. ಆದ್ರೆ ನನಗೆ ನಿನ್ನನ್ನು ಬಿಟ್ಟು ಯಾರಿದ್ದಾರೆ ಫ್ರೆಂಡ್ಸು? ಅದು ಹಾಗಲ್ಲ. ನೋಡು, ನಾನು ಇಲ್ಲಿಗೆ ಬಂದಿರೋದು ತಪ್ಪು ಅಂತ ಪ್ರೂವ್ ಮಾಡಬೇಡ. ಅಲ್ಲ, ವಸುಂಧರಾ ಆಂಟಿ ಕೂಡ ನನಗಿಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಆದ್ರೆ ನಿಮ್ಮನ್ನ ಎಲ್ಲಾರನ್ನೂ ಬಿಟ್ಟಿರೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಪ್ಲೀಸ್, ಯಾರೂ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ನಾನು ಯಾರಿಗೂ ಡಿಸ್ಟರ್ಬ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿಗೆ. ಹಾಗೆ ನಿಮ್ಮಲ್ಲಿ ಒಬ್ಳಾಗಿರೋದಕ್ಕೆ ಬಂದಿರೋದು ಅಷ್ಟೇ. ಎಲ್ಲರೂ ಸೇರಿ ಟ್ರಿಪ್ ಸೆಲೆಬ್ರೇಷನ್ ಮಾಡೋಣ. ನೀವು ಎಂಜಾಯ್ ಮಾಡೋದಕ್ಕೆ ಅಲ್ವಾ ಬಂದಿರೋದು, ಅದರಲ್ಲಿ ನಾನು ಕೂಡ ಒಬ್ಳಾಗಿರ್ತೀನಿ ಅಷ್ಟೇ. ಸೊ ನಿಮ್ ಎಲ್ಲರ ಪರ್ಮಿಷನ್ ಇದೆ ಅಂತ ಅನ್ಕೊಳ್ತೀನಿ. ಇಶಾನಿ, come on, let's begin. Play the song. ಅಥರ್ವಾ, ಡ್ಯಾನ್ಸ್ ಮಾಡೋಣ. ಬಗೆಹರಿಯದ ಹಾಡು ಹೇ, ನೋಡು, ಹರಿಹರಿಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯ. ಅಳ್ತಿರೋದು ಭವಾನಿ, ಬಟ್ ನೋವಾಗ್ತಿರೋದು ಭೈರವಿಗೆ. ಇವಾಗಿಲ್ ದೊಡ್ಡ ಡ್ರಾಮಾ ಆಗೋದಂತೂ ಗ್ಯಾರಂಟಿ. ಭೈರವಿ, ಯಾಕೆ ಸಾಂಗ್ ಆಫ್ ಮಾಡ್ದೆ? ಅಥರ್ವಾ, ಭವಾನಿ ಅಕ್ಕಂಗೆ ತುಂಬಾ ಚಳಿ ಆಗ್ತಿದ್ಯಂತೆ, ಅವಳನ್ನ ಒಳಗಡೆ ಕರ್ಕೊಂಡು ಹೋಗಿ. ಭವಾನಿಗ್ ತಾನೇ ಚಳಿ ಆಗ್ತಾ ಇರೋದು. ಭವಾನಿ, ನಿನಗ್ ಚಳಿ ಆಗ್ತಾ ಇದ್ರೆ ನೀನ್ ಒಳಗೋಗಿ ಮಲ್ಕೋ. ಬೇಕಿದ್ರೆ ನಿನ್ ತಂಗಿನೂ ಕರ್ಕೊಂಡು ಹೋಗಿ ಮಲ್ಕೋ. ನಾವೆಲ್ಲ ಆಮೇಲೆ ಬರ್ತೀವಿ, ಅಲ್ವಾ ಅಥರ್ವಾ? ಇಲ್ಲ ಅಪೇಕ್ಷಾ, ಭೈರವಿ ಹೇಳ್ತಿರೋದು ಸರಿಯಾಗಿದೆ. ನಾನು ಅವಳಿಗೆ ಟ್ಯಾಬ್ಲೆಟ್ ಕೊಡಬೇಕು. ಅದನ್ ಭೈರವಿ ಕೊಡ್ತಾಳೆ ಬಿಡು ಅಥರ್ವಾ. ಅವಳಿಗೆ ಯಾವ ಟ್ಯಾಬ್ಲೆಟ್ ಕೊಡಬೇಕು ಅಂತ ನನಗೆ ಮಾತ್ರ ಗೊತ್ತು. ಮತ್ತೆ ಅವಳ ಆರೋಗ್ಯ ಜೋಪಾನವಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಸರಿ, ಮಿಕ್ಕಿನ ನಾಳೆ ಮಾತಾಡೋಣ. ನೀನು ಹೋಗು. ಭವಾನಿ, ಬಾ. ಭೈರವಿ ಅವರೇ, ಬನ್ನಿ ಹೋಗೋಣ. ವಿರಾಟ್, ನೀವ್ ಹೋಗಿರಿ. ನಾನು ಅಪೇಕ್ಷೆಗೆ ರೂಮ್ ರೆಡಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ಭೈರವಿ, ನನ್ ಪೇಷನ್ಸ್ ಟೆಸ್ಟ್ ಮಾಡ್ತಿದ್ಯಾ? ಇಲ್ಲ, ನೀನ್ ಮಾಡ್ತಿದ್ಯಾ. ಬೇಡ ಭೈರವಿ, ನಿಂದಲ್ದೇ ಇರೋ ಕೋರ್ಟಿಗೆ ಬರ್ತಾ ಇದ್ಯಾ, ಒಳ್ಳೇದಲ್ಲ. ಸೇಮ್ ಟು ಸೇಮ್. ನೀನು ಬೇರೆಯವ್ರ ವಿಷಯದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕ್ಬೇಡ. ನಾನ್ ಬಂದ್ರೆ ನಿನ್ಗೇನ್ ಕಷ್ಟನಾ? ಕಷ್ಟನೇ. ನಾನ್ ನಿನಗೆ ಅವತ್ತೇ ಹೇಳಿದ್ದೆ, ಇದು ಫ್ಯಾಮಿಲಿ ಟ್ರಿಪ್ ಅಂತ.
ನಾವೆಲ್ಲ ಫ್ಯಾಮಿಲಿ ಬಂದು ಒಟ್ಟಿಗೆ ಸಂತೋಷವಾಗಿರುವಾಗ ನೀನ್ಯಾಕ್ ಮಧ್ಯ ಬರೋದಕ್ ಪ್ರಯತ್ನ ಪಡ್ತಿದ್ಯಾ? ನೀನಿಲ್ಲಿಗ್ ಬರ್ಬಾರ್ದು ಅಂತ ಸ್ಪಷ್ಟವಾಗಿ ವಸುಂಧರಾ ಅತ್ತೆ ಮುಂದೆನೆ ಹೇಳಿದ್ದೆ ತಾನೆ. ಆದ್ರೂ ಬಂದಿದ್ಯಲ್ಲ, ಚೂರು ನಾಚಿಕೆ ಇಲ್ವಾ ನಿನಗೆ? ಭೈರವಿ, ಮಾತಿನ ಮೇಲೆ ನಿಗಾ ಇರ್ಲಿ. ನಿನ್ ಬಿಹೇವಿಯರ್ ಮೇಲೆ ಇಟ್ಕೋ. ಭೈರವಿ, ಕಿರಿಚ್ಬೇಡ. ಅವಳೇ ನಿನ್ ಸ್ವಂತ ಅಕ್ಕನ ಹೀಗಾಡ್ತಾ ಇದೆಯಲ್ಲ. ನಾನು ಒಂದು ಸಲ ಅಕ್ಕ ಅಂತ ಕರೆದ್ಮೇಲೆ ಮುಗೀತು. ನನ್ನವರು ನನ್ನ ಮನೆಯವರು ಅಂತ ಬಂದ್ರೆ ಈ ಭೈರವಿ ಎಂತ ವಾರ್ಗಾದ್ರೂ ಸಿದ್ಧ. ಮತ್ತೆ ಹೇಳ್ತಿದ್ದೀನಿ ಅಪೇಕ್ಷಾ, ಇದು ಫ್ಯಾಮಿಲಿ ಟ್ರಿಪ್. ಅಂದ್ರೆ ಫ್ಯಾಮಿಲಿಯವರು ಮಾತ್ರ ಬರ್ಬೇಕು ಅಂತ ಅರ್ಥ. ಫ್ಯಾಮಿಲಿ ಟ್ರಿಪ್ ಅಂತ ಪದೇ ಪದೇ ಹೇಳ್ತಾ ಇದೆಯಲ್ಲ, ನಾನು ಕೂಡ ಫ್ಯಾಮಿಲಿನೇ. ನಮ್ಮಪ್ಪ ಮತ್ತೆ ವಸುಂಧರಾ ಆಂಟಿ ಬಿಸ್ನೆಸ್ ಡೀಲ್ ಮಾಡುವಾಗ ನಾನ್ ಜಾಸ್ತಿ ಅಥರ್ವನ್ ಮನೆಯಲ್ಲೇ ಇರ್ತಾ ಇದ್ದಿದ್ದು. ಸೊ ನೀನ್ ಸರಿಯಾಗಿ ಕೇಳಿಸ್ಕೊ, ನಾನು ಅಥರ್ವನ್ ಫ್ಯಾಮಿಲಿನೇ. ಅಪೇಕ್ಷಾ, ನೀನ್ ಇತ್ತೀಚೆಗೆ ಬಂದೋಳು, ನಾನ್ ತುಂಬಾ ವರ್ಷದಿಂದ ಈ ಫ್ಯಾಮಿಲಿ ಜೊತೆ ಇದ್ದೀನಿ. ಬರೋದ್ ಮುಖ್ಯ ಅಲ್ಲ, ಇರೋದಕ್ಕೆ ಒಂದು ಹೆಸರಿರೋದು ಮುಖ್ಯ. ಅರ್ಥ ಆಗ್ಲಿಲ್ವಾ? ಸರಿ, ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಭವಾನಿ ಅಥರ್ವಾ ರಾಜ್ ಬಹದ್ದೂರ್. ಈಗ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸರಿ, ಟೈಮ್ ಆಯ್ತು, ಹೋಗ್ ಮಲ್ಕೋ. ಹೋಗೆಲೆ ಹೋಗು. ಇವತ್ ಒಂದೇ ದಿನ ನೀನ್ ಮಾತಾಡೋದು.